ಇದು LG ಕುಕ್ಕಿಂಗ್ ವರ್ಲ್ಡ್. ನಾನಿವತ್ತು ನಿಮಗೆ ಮಜ್ಜಿಗೆ ಹುಳಿ ಮಾಡೋದನ್ನ ಹೇಳ್ಕೊಳ್ತೀನಿ. ಮೊದಲು 2 ಕುಕ್ಕುಂಬರ್ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಕುದಿಯೋ ನೀರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. 5 ನಿಮಿಷ ಬೇಯಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಸಿ ಮಾಡೋಣ. ಒಂದು 5 ನಿಮಿಷ ಅದು ಬಿಸಿ ಆಗಲಿ. ಅದಕ್ಕೆ ನಾನು ಇವಾಗ ರುಬ್ಕೊಳ್ಳೋಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಎಲ್ಲನೂ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ, ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಹಾಗೇನು 1/2 ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ರೆಡಿ ಇದೆ ಪೇಸ್ಟು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎರಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಫ್ಲೇವರ್ಗೆ ಫ್ರೈ ಮಾಡಿಕೊಂಡು ಕರಿಬೇವಿನ ಸೊಪ್ಪು, ಈರುಳ್ಳಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ರುಬ್ಕೊಂಡಿರೋ ಪೇಸ್ಟ್ನ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ವಾಸನೆ ಫ್ರೈ ಮಾಡ್ಕೊಂಡು ಇಕ್ಕಿರೋ ನೀರನ್ನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಕಲಿಸ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಕುದಿದ ನಂತರ ಬೇಯಿಸ್ಕೊಂಡು ಇಟ್ಕೊಂಡಿರೋ ಕುಕ್ಕುಂಬರ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. 5 ನಿಮಿಷದಲ್ಲಿ ನಿಮಗೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಪಕ್ಕದಲ್ಲಿ ನಾನು ಮಜ್ಜಿಗೆನ ಕಡಿದಿಟ್ಟಿದ್ದೀನಿ, ಅದನ್ನೀಗ ಆ್ಯಡ್ ಮಾಡ್ಕೊಳ್ಳೋಣ. ಕುದ್ದಿದ ನಂತರ ಆಗಿದೆ ಈಗ ಮಜ್ಜಿಗೆ ಹುಳಿ. ಅದಕ್ಕೆ ನಾನು ಸ್ವಲ್ಪ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಆದಷ್ಟು ನೀರು ಇಟ್ಕೊಂಡಿದ್ದೆ, ಕುದ್ದಿದೆ. ಅದಕ್ಕೆ ಹಸಿಟ್ಟು ಹಾಕ್ಕೊಂಡು ಮುದ್ದೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಯಾಕೆ ಸ್ವಲ್ಪ ಬೇಯ್ತಾ ಇರಲಿ. ಈಗ ತಗೊಂಡು ಸ್ವಲ್ಪ ಚೆನ್ನಾಗಿ ತೀಡ್ಕೊಳ್ಳೋಣ. ಹಾಗೆ ಸ್ವಲ್ಪ ನಾನು ಅದು ಕಲಿಸ್ಕೊಬೇಕಾದ್ರೆ ಹಿಟ್ಟನ್ನ ಸ್ವಲ್ಪ ಬೆಣ್ಣೆನೂ ಹಾಕ್ಕೊಳ್ತೀನಿ, 1 ಸ್ಪೂನಷ್ಟು. ಯಾಕಂದರೆ ಮುದ್ದೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ.
ಹೆಲ್ತಿಯಾಗೂ ಇರುತ್ತೆ ಮಕ್ಕಳಿಗೆ. ಇದು ಮಜ್ಜಿಗೆ ಕಡ್ಕೊಂಡಿದ್ನಲ್ಲ ಅದ್ರ ಬೆಣ್ಣೆ ಅದು. ಚೆನ್ನಾಗಿ ತೀರ್ಬಿಟ್ಟು ಗಂಟಿದ್ದಿರೋ ಥರ ಮತ್ತೊಂದ್ಸಲ ಇವಾಗ ಬೇಕಿಟ್ಕೊಳ್ಳೋಣ. 1-2 ಸೆಕೆಂಡ್ಸ್ ಆದಮೇಲೆ ಅದು ಕೈ ಗಂಟಲಿಲ್ಲ ಅಂದರೆ ಬೆಂದಿರುತ್ತೆ ಪರ್ಫೆಕ್ಟಾಗಿ ಅಂತ. ಈಗ ಅದನ್ನು